ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ ಸೀರಿಯಲ್ ಟಿವಿಗೂ ಮುಂಚೆ ನೋಡಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಎಪಿಸೋಡಲ್ಲಿ ಸಾವಿತ್ರಿ ಮತ್ತು ಅವ್ರ ತಾತ ಇಬ್ರು ಪ್ರಸಾದ ಇಸ್ಕೊಬರಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲೇ ಬರ್ತಿದ್ದ ಶ್ರಾವಣಿ ನೋಡಿ, ಅಜ್ಜಯ್ಯ ನೀನ್ ಪ್ರಸಾದ ತಿಂತಾ ಇರು, ನಾನ್ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಸಾವಿತ್ರಿ ಹೋಗೋ ಅಷ್ಟರಲ್ಲಿ ಶ್ರಾವಣಿ ಹೊರ್ಟೋಗ್ತಾಳೆ. ಶ್ರಾವಣಿ ಹುಡುಕ್ತಾ ಬಂದ ಸಾವಿತ್ರಿಗೆ ಶೂಟರ್ಸ್ ಮಾತಾಡೋದನ್ನ ಕೇಳಿಸ್ಕೊತಾಳೆ. ಶೂಟರ್ಸ್, ಇನ್ನು ಎಷ್ಟೊತ್ತಿಗೆ ಕೆಲಸ ಮಾಡೋದು, ಜಲ್ದಿ ಕಾಮ್ ಖತಮ್ ಕರ್ಕೆ ಬಾಗ್ ಜಾಯೆಗೆ ಅಂತ ಹೇಳ್ತಾರೆ. ಅದಕ್ಕೆ ಮಿನಿಸ್ಟರ್ ಸಾಯಿಸೋಕೆ ಇನ್ನ ಟೈಮ್ ಇದೆ ಅಂತ ಚಾಕು ತೋರಿಸ್ತಾನೆ ಇನ್ನೊಬ್ಬ. ಇದನ್ನ ನೋಡಿ ಸಾವಿತ್ರಿ, ಯಜಮಾನ್ರಿಗೆ ತೊಂದರೆ ಮಾಡೋಕ್ ಬಂದಿರೋರು, ಯಜಮಾನ್ರು ಪ್ರಾಣಕ್ಕೆ ಅಪಾಯ ಆಯ್ತಲ್ಲ, ಈ ವಿಷಯನ ಯಾರಿಗಾದ್ರೂ ಹೇಳ್ಬೇಕು ಅಂತ ಬರ್ತಾಳೆ. ಇನ್ನೊಂದ್ ಕಡೆ ಮಿನಿಸ್ಟರ್ಗೆ ಸನ್ಮಾನ ಎಲ್ಲ ನಡೀತಾ ಇರುತ್ತೆ. ಆ ಜಾಗಕ್ಕೆ ಸಾವಿತ್ರಿ ವಿಷಯ ತಿಳ್ಸೋಕೆ ಹೋಗ್ತಾಳೆ. ಅದೇ ಟೈಮಲ್ಲಿ ಶ್ರಾವಣಿ ಸಾವಿತ್ರಿ ಹತ್ರ ಬಂದು ಮಾತಾಡಿಸ್ತಾಳೆ. ಸಾವಿತ್ರಿ ಹೇಳೋಕೆ ಟ್ರೈ ಮಾಡೋ ಅಷ್ಟರಲ್ಲಿ ಶ್ರಾವಣಿಗೆ ಕಾಲ್ ಬಂದು ಹೊರಟೋಗ್ತಾಳೆ. ನೆಕ್ಸ್ಟ್ ಸಾವಿತ್ರಿ ವೀರು ಅವ್ರ ಅಕ್ಕನ ನೋಡಿ, ಇವರು ಯಜಮಾನ್ರವ್ರ ಅಕ್ಕ ಅಲ್ವಾ, ಇವ್ರಿಗೆ ಹೇಳಿದ್ರೆ ಯಜಮಾನ್ರನ್ನ ಕಾಪಾಡ್ಬೋದು ಅಂತ ವೀರು ಅವ್ರ ಅಕ್ಕಂಗೆ ವಿಷಯ ತಿಳಿಸ್ತಾಳೆ. ನೀವು ಈಗಲೇ ಈ ಫಂಕ್ಷನ್ ನಿಲ್ಲಿಸ್ಬೇಕು, ಅಲ್ಲಿ ಪ್ರಸಾದ ಕೊಡ್ತಾ ಇದಾರಲ್ಲ ಅವ್ರ ಹತ್ರ ಚಾಕು ಚೂರಿ ಎಲ್ಲ ಇದೆ, ಅವರು ಸಾಯಿಸೋಕ್ ಬಂದಿದ್ದಾರೆ, ಬೇಗ ಈ ಫಂಕ್ಷನ್ ನಿಲ್ಲಿಸಿ ಅಂತ ಹೇಳ್ತಾಳೆ. ಅದಕ್ಕೆ ವೀರು ಅವ್ರ ಅಕ್ಕ, ಇವಳನ್ನ ಬಿಟ್ರೆ ಎಲ್ಲ ಕೆಲಸ ಹಾಳು ಮಾಡ್ತಾಳೆ, ಇವಳನ್ನ ಇಲ್ಲೇ ತಡಿಬೇಕು ಅಂತ ಸಾವಿತ್ರಿನ ದೂರ ಕರ್ಕೊಂಡು ಹೋಗಿ ಇಲ್ಲೇ ಇರು ಅಂತ ಹೇಳಿ ಬರ್ತಾಳೆ. ಮ್ಯಾಡಿ ಶೂಟರ್ ಕಾಲ್ ಮಾಡಿ ಹಣೆಗೆ ಗುರಿ ಇಡಬೇಕು, ಅವಾಗ ಒಂದೇ ಸರಿ ಸತ್ತೋಗ್ತಾನೆ, ಸಾಧ್ಯ ಆದ್ರೆ ಸುಬ್ಬುನು ಸಾಯಿಸ್ಬೇಕು ಅಂತ ಹೇಳ್ತಾನೆ. ಶೂಟರ್ ಇವಾಗ ಶೂಟ್ ಮಾಡ್ಲಾ ಅಂತ ಕೇಳಿದಾಗ ಮ್ಯಾಡಿ, ಬೇಡ, ಭಾಷಣ ಮಾಡೋಕೆ ಬಂದಾಗ ಶೂಟ್ ಮಾಡು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮ್ಯಾಡಿ ಅಮ್ಮ ಸಾವಿತ್ರಿ ಬಿಟ್ಟು ಮ್ಯಾಡಿಗೆ ಕಾಲ್ ಮಾಡಿ, ನೀನ್ ಕರ್ಸಿರೋ ಹುಡುಗರಿಗೆ ತಲೆ ಸರಿ ಇಲ್ವಾ, ವಿಷಯ ಲೀಕ್ ಆಗಿದೆ, ಇಲ್ಲಿರೋ ಹಳ್ಳಿ ಹುಡುಗಿಗೆ ಗೊತ್ತಾಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಡಿ, ನಾನ್ ನೋಡ್ಕೋತೀನಿ ಬಿಡಿ ಮಾಮ್ ಅಂತಾನೆ. ಸದ್ಯಕ್ಕೆ ನಾವು ಬಚಾವಾಗಿದ್ದೀವಿ, ನಾವು ಕೇರ್ಫುಲ್ ಆಗಿರ್ಬೇಕು ಅಂತಾಳೆ. ಅದಕ್ಕೆ ಮ್ಯಾಡಿ, ಮಾವಂಗೆ ಭೂಮಿ ಋಣ ಮುಗೀತು ಅನ್ಸುತ್ತೆ, ಅದಕ್ಕೆ ಆ ಹುಡುಗಿ ನಿನ್ನ ಹತ್ರನೇ ಬಂದು ಹೇಳಿದಾಳೆ, ಇನ್ನ ಮಾವನ್ ಕಾಪಾಡೋಕೆ ಯಾರಿಂದನೂ ಆಗಲ್ಲ, ಸೊ ಇನ್ನ ಅಧಿಕಾರ ಎಲ್ಲ ನಿಂದೇನೆ, ಮಾವಂಗೆ ಒಂದ್ ಬುಲೆಟ್ ಪ್ರೆಸ್ ಆಗ್ತಿದ್ದಾಗೆ ಜೀವ ಹೋಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಫಂಕ್ಷನ್ ಸ್ಟಾರ್ಟ್ ಆಗಿ ವೀರೇಂದ್ರ ಭಾಷಣ ಮಾಡಕ್ಕೆ ಶುರು ಮಾಡ್ತಾರೆ. ಸಾವಿತ್ರಿ ಒಂದ್ ಕಡೆ ಕೂತು ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ, ನಮ್ಮ ಯಜಮಾನ್ರಿಗೆ ಏನೂ ಆಗ್ಬಾರ್ದು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸಾವಿತ್ರಿಗೆ ಟೆರೆಸ್ ಮೇಲಿದ್ದ ಶೂಟರ್ ಶೂಟ್ ಮಾಡೋದು ಕಾಣಿಸ್ಬಿಡುತ್ತೆ. ಯಜಮಾನ್ರು ಕಾಪಾಡೋಕೆ ಓಡೋಡಿ ಬರ್ತಾಳೆ. ಸೊ ಸ್ಟೇಜ್ ಮೇಲೆ ಹೋಗಿ ಮಿನಿಸ್ಟರ್ಗೆ ಬೀಳ್ಬೇಕಿದ್ದ ಬುಲೆಟು ಸಾವಿತ್ರಿಗೆ ಬೀಳುತ್ತೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.